ಭಿಕ್ಷಾಟನೆ ಮಾಡ್ತಾ ಇದ್ದ ವೃದ್ಧೆ ಬಳಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಭಿಕ್ಷಾಟನೆ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ವೃದ್ಧೆ ಸಂಪಾದನೆ ಮಾಡಿದ್ಲ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ವೃದ್ಧೆ ವಾಸವಾಗಿದ್ದು ಮನೆಯಲ್ಲಿ ಯಾರು ನೋಡ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವೃದ್ಧೆ. ಹಾಗಾಗಿ ಈ ವೃದ್ಧೆಯ ಬಳಿ ಲಕ್ಷಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ವಯೋಸಹಜ ಕಾಯಿಲೆಯಿಂದ ವೃದ್ಧೆ ನೂರ್ ಈಗ ಮೃತಪಟ್ಟಿದ್ದಾರೆ. ಮನೆಗೆ ಹೋಗಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ನಗದು ಹಣ ಪತ್ತೆಯಾಗಿದೆ. ಎಣಿಕೆ ವೇಳೆ 8 ಲಕ್ಷಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಮಾತುಕತೆ ನಡೆಸಿ ವೃದ್ಧೆ ಸಂಬಂಧಿಕರಿಗೆ ಹಣವನ್ನು ವರ್ಗಾವಣೆ ಕೂಡ ಈಗ ಮಾಡಿರೋಂಥದ್ದು. ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವೃದ್ಧೆ ಬಳಿ ಲಕ್ಷಾಂತರ ರೂಪಾಯಿ ಅಂದರೆ ಬರೋಬ್ಬರಿ 8 ಲಕ್ಷವರೆಗೂ ಹಣ ಪತ್ತೆಯಾಗಿದೆ. ಅವ್ರ ಮನೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ವೃದ್ಧೆ ಬಳಲ್ತಾ ಇದ್ಲು. ಅನಾರೋಗ್ಯ ಕಾರಣದಿಂದ ವೃದ್ಧೆ ಮೃತಪಟ್ಟಿದ್ಲು. ಹೀಗಾಗಿ ಮನೆಯಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ. ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅದು ಆ ಭಿಕ್ಷಾಟನೆ ಮಾಡ್ತಾ ಇದ್ದ ವೃದ್ಧೆಯ ಮನೆಯಲ್ಲಿ ಸಿಕ್ಕಿರುವಂತಹ ದುಡ್ಡು. ಅಂದರೆ ಭಿಕ್ಷಾಟನೆ ಮಾಡಿ ಸಂಪಾದನೆ ಮಾಡಿದಂತಹ ಹಣ ಬರೋಬ್ಬರಿ 8 ಲಕ್ಷ ಹಣ ಆ ವೃದ್ಧೆಯ ಮನೆಯಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಾಯಿನ್ಸ್ ಇದ್ದಾವೆ, ಅಂದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ರೀತಿಯಾಗಿ ಹಣವನ್ನು ಮೂಟೆಯಲ್ಲಿ ಅಂದರೆ ಚೀಲದಲ್ಲಿ ಕಟ್ಟಿ ಮನೆಯಲ್ಲಿಟ್ಟಿದ್ಲು ಆ ವೃದ್ಧೆ. ಈಗ ಆ ವೃದ್ಧೆ ಮೃತಪಟ್ಟಿದ್ದಾಳೆ. ಹಾಗಾಗಿ ಮನೆಯ ಪರಿಶೀಲನೆ ವೇಳೆ ಅಂದರೆ ಮನೆಯಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬರೋಬ್ಬರಿ 8 ಲಕ್ಷವರೆಗೂ ಹಣ ಸಿಕ್ಕಿದೆ. ಸದ್ಯ ಈಗ ಈ ಹಣವನ್ನು ಪೊಲೀಸರು ಮಾತುಕತೆಯನ್ನು ನಡೆಸಿ ಆ ವೃದ್ಧೆಯ ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಭಿಕ್ಷಾಟನೆ ಮಾಡಿ ಸಂಪಾದನೆ ಮಾಡಿರುವಂತಹ ಹಣ. ಆ ವೃದ್ಧೆಗೆ ವಯೋಸಹಜ ಕಾಯಿಲೆ ಇತ್ತು, ಅನಾರೋಗ್ಯದಿಂದ ಬಳಲ್ತಾ ಇದ್ಲು. ಈಗ ಅನಾರೋಗ್ಯದ ಕಾರಣದಿಂದಾಗಿ ಆ ವೃದ್ಧೆ ಮೃತಪಟ್ಟಿದ್ದಾಳೆ. ಮನೆಯಲ್ಲಿ ಚೆಕ್ ಮಾಡಿದಾಗ 8 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ.